ಕರಾವಳಿಯಿಂದ ಕಿತ್ತೂರು ಕರ್ನಾಟಕದವರೆಗೂ, ಮಲೆನಾಡಿಂದ ಬಯಲು ಸೀಮೆವರೆಗೂ, ಕಲ್ಯಾಣ ಕರ್ನಾಟಕದ ಜೊತೆ ಹಳೆ ಮೈಸೂರುವರೆಗೂ ರಾಜ್ಯದ ಪ್ರತಿ ಭಾಗದ ಸುದ್ದಿಯ ಅನಾವರಣ. ಇದುವೇ ಇಂದಿನ ಸಮಗ್ರ ಕರ್ನಾಟಕ. ನಾನು ರಾಹುಲ್ ದಯಾನ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥ ಆದೇಶವನ್ನು ರಾಜ್ಯಪಾಲರು ನೀಡಿದರು. ಆದರೆ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿತ್ತು. ಕಾರಣ ಏನು? ಕ್ಯಾಬಿನೆಟ್ನ ಶಿಫಾರಸನ್ನ ರಾಜ್ಯಪಾಲರು ಪಾಲನೆ ಮಾಡಬೇಕು, ಆದರೆ ಕ್ಯಾಬಿನೆಟ್ ಇವರ ವಿಷಯದಲ್ಲಿ ವಜಾ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನೇ ಮಾಡಿಲ್ಲ. ಹಾಗಿದ್ರೆ ರಾಜ್ಯಪಾಲರು ಹೆಂಗೆ ಇದನ್ನ ಆದೇಶ ನೀಡ್ತಾರೆ ಅನ್ನುವಂಥ ಒಂದು ಕಾರಣ ನೀಡಿ ಅವರ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಆದರೆ ಈಗ ಅವರ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಸಂಬಂಧ ಅವರ ಅಮಾನತಿಗೆ ಸಂಪುಟ ಸಭೆ ಶಿಫಾರಸನ್ನು ಮಾಡಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಕ್ರಮ ಹಿನ್ನೆಲೆಯಲ್ಲಿ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ರು. ಆದರೆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಅವರಿಗೆ ಗೆಲುವು ಸಿಕ್ಕಿತ್ತು. ಆದರೆ ಈಗ ಮತ್ತೊಮ್ಮೆ ಅವರು ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಮರು ನೇಮಕವಾಗ್ತಾರೆ ಅಂತ ಹೇಳಲಾಗ್ತಿರುವಂತಹ ಸಂದರ್ಭದಲ್ಲೇ ಯಾವ ಕಾರಣಕ್ಕಾಗಿ ಹೈಕೋರ್ಟ್ ಉಲ್ಲೇಖ ಮಾಡಿ ಅವರ ಆದೇಶವನ್ನು, ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಿತ್ತೋ, ಈಗ ಕ್ಯಾಬಿನೆಟ್ ಶಿಫಾರಸನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಹೈಕೋರ್ಟ್ ಕೂಡ ಇದೇ ಅಂಶವನ್ನು ಉಲ್ಲೇಖ ಮಾಡಿ, ಅಂದರೆ ಕ್ಯಾಬಿನೆಟ್ ಶಿಫಾರಸು ಮಾಡದೇ ಇರೋ ಹಾಗೆ, ಅಂದರೆ ಮಾಡಿಲ್ಲ ಅಂತಂದರೆ ನೀವು ಹೆಂಗೆ ಅದನ್ನು ರದ್ದು ಮಾಡ್ಲಿಕ್ಕೆ ಸಾಧ್ಯ, ಅವ್ರನ್ನ ಅಮಾನತು ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿತ್ತು. ಸೊ ಈಗ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲೇ ಕ್ಯಾಬಿನೆಟ್ ಮತ್ತೊಮ್ಮೆ ಅವರ ಅಮಾನತಿಗೆ ಶಿಫಾರಸನ್ನು ಮಾಡಿರುವಂಥದ್ದು. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ರಾಹುಲ್, ಬಹಳ ಮುಖ್ಯವಾಗಿ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಅಮಾನತಿಗೆ ಶಿಫಾರಸನ್ನು ಕೂಡ ಮಾಡಿದೆ. ಸೊ ಅಕ್ರಮ ನಡೆದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅವರನ್ನ ಅಮಾನತು ಮಾಡಿದ್ರು. ಆದರೆ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಅಲ್ಲೂ ಕೂಡ ರಾಜ್ಯಪಾಲರ ಆದೇಶವನ್ನ ಅಸಿಂಧುಗೊಳಿಸಿತ್ತು. ಹಾಗಾಗಿ ಮತ್ತೆ ಅವರು ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರು. ಇದೆಲ್ಲದರ ನಡುವೆ ಒಂದು ಏನು ಸಚಿವ ಸಂಪುಟ ಸಭೆಯಲ್ಲಿ ಶಿಫಾರಸಾಗದ ಹೊರತು ಅದು ಅಮಾನ್ಯ ಅನ್ನೋ ರೀತಿಯಲ್ಲಿ ಕೂಡ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಅಮಾನತುಗೊಳಿಸಿ ಈಗ ಸಂಪುಟ ಸಭೆ ಶಿಫಾರಸು ಮಾಡಿದೆ. ಸೊ ಹೀಗಾಗಿ ಕೂಡ ಅವರು ಮುಂದೆ ಅವರು ಅಮಾನತಾಗೋದಕ್ಕೆ ಒಂದು ತಾಂತ್ರಿಕವಾಗಿ ಒಂದು ಸ್ಪಷ್ಟವಾದಂತ ಒಂದು ತೀರ್ಮಾನ ಆದಂತ ಆಗಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.